ಲ್ಯಾಮಿನೇಷನ್ ಮಷಿನ್ ತರಿಸಿದ್ದೀನಿ ಆನ್ಲೈನ್ ಮಾತ್ರ. ಟೆಕ್ಸ್ಟ್ ಅಂತೇಳಿ ಒಂದು ಮಷಿನ್ ನೇಮ್ ಇದೆ, ಲ್ಯಾಮಿನೇಷನ್ ಮಷಿನ್. ಅದು ಈ ಮಷಿನ್ ಅಂದ್ರೆ ಏನೆಲ್ಲ ನಮಗೆ ಸಿಗ್ತವೆ, ಏನೆಲ್ಲ ಒಂದು ಮೈನಸ್ ಪಾಯಿಂಟ್ಸ್ ಬೀಳ್ತವೆ, ಏನೆಲ್ಲ ಒಂದು ಪ್ಲಸ್ ಪಾಯಿಂಟ್ಸ್ ಬೀಳ್ತವೆ. ಒಂದು ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಒಂದು ಜೆರಾಕ್ಸ್ ಶಾಪ್ ಇದೆಯಾ, ಒಂದು ಫೋಟೋ ಸ್ಟುಡಿಯೋ ಇದೆಯಾ, ಅಥವಾ ಆನ್ಲೈನ್ ಸೆಂಟರ್ ಇದೆಯಾ, ಅದು ಲ್ಯಾಮಿನೇಷನ್ ಅತ್ಯವಶ್ಯಕ ಆಗಿದೆ ಕೇಳ್ಬಿಟ್ಟು ಒಂದು ಮಷಿನ್, ಲ್ಯಾಮಿನೇಷನ್ ಮಷಿನ್. ಸೊ ಯಾವ್ದು ತಗೋದು ಬೆಸ್ಟ್ ಬಜೆಟ್ ಇರ್ತಕ್ಕಂಥ ಒಂದು ಮಷಿನ್ ಇರ್ತೈತಿ, ಕಂಪೇರ್ ಮಾಡಿದ್ರೆ ಯಾವ್ದು ಬೆಟರ್ ಆಗಿರ್ತೈತಿ, ಆ ಒಂದು ಮಷಿನ್ ಈ ಮಷಿನ್ ಕಂಪೇರ್ ಮಾಡಿದ್ರೆ ಯಾವ್ದು ಉತ್ತಮ ಆಗಿರ್ತಕ್ಕಂಥ ಕ್ವಾಲಿಟಿ ಒಂದು ಮಷಿನ್ ಕೊಡ್ತೈತಿ. ಒಂದು ಲ್ಯಾಮಿನೇಷನ್ ಮಷಿನ್ 1,000, 5,000 ಈ ತರ ಒಂದು ಮಷಿನ್ ಬರ್ತೈತಿ. ಹೆವಿ ಡ್ಯೂಟಿ ಮಷಿನ್ ಇರ್ತೈತಿ. ಸೊ ಹೆಚ್ಚಿನ ರೀತಿಯಲ್ಲಿ ಹೀಟ್ ಆಗ್ತಾ ಇರ್ತೈತಿ ಆ ಒಂದು ಮಷಿನ್. ಫಾರ್ವರ್ಡ್ ಮಷಿನ್ ಹಿಂದಕ್ಕೆ ಮುಂದಕ್ಕೆ ತೆಗೆಯೋದಿರ್ತೈತಿ. ಲ್ಯಾಮಿನೇಷನ್ ಮಾಡಿರ್ತಕ್ಕಂಥ ಒಂದು ಮ್ಯಾಟ್ರ್ ಡಾಕ್ಯುಮೆಂಟ್ ಇರ್ತೈತಲ್ಲ, ಅದನ್ನ ಹಿಂದಕ್ಕೆ ಮುಂದಕ್ಕೆ ಅಂದ್ರೆ ಸಪೋಸ್ ಏನೋ ಲ್ಯಾಮಿನೇಷನ್ ಸರಿ ಆಗಿಲ್ಲ ಅಂತಂದ್ರು ಫಾರ್ವರ್ಡಿಂಗ್ ಅಂದ್ರೆ ಹಿಂದಕ್ಕೆ ತಗೊಳ್ಳೋ ಒಂದು ಆಪ್ಷನ್ಸ್ ಇರ್ತೈತಿ. ಬಟ್ ಈ ಒಂದು ಮಷೀನ್ ಅಲ್ಲಿ ಆ ಒಂದು ಆಪ್ಷನ್ಸ್ ಲಭ್ಯ ಇರೋದಿಲ್ಲ. ಅದೊಂದೇ ಮೈನಸ್ ಪಾಯಿಂಟ್ ಅಂತ ಹೇಳೋದು ಈ ಒಂದು ಮಷೀನ್ ಅಲ್ಲಿ. ರೆಡಿ ಅಂತಿದೆ, ರೆಡಿ ಅಂತಂದ್ರೆ ಗ್ರೀನ್ ಸಿಗ್ನಲ್ ಬರ್ತೈತಿ, ಪವರ್ ಅಂತಂದ್ರೆ ರೆಡ್ ಕಲರ್ ಬರ್ತೈತಿ. ಸೊ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಇಲ್ಲ ಅನ್ನೋದನ್ನ ಬಿಡಿ ಬಿಡಿ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು A4 ಸೈಜ್ ಅಲ್ಲಿ ಲ್ಯಾಮಿನೇಷನ್ ಮಷೀನಿಂದ ನಮ್ಗೆ ಏನೆಲ್ಲ ಒಂದು ಬೆನಿಫಿಟ್ಸ್, ಯಾವ ರೀತಿ ಜೆರಾಕ್ಸ್ ಮಾಡಬೇಕು, ಯಾವ ರೀತಿ ಒಂದು ಮಷೀನು 1,100 ರೂಪಾಯಿಂದ 1,200 ರೂಪಾಯಿವರೆಗೆ ಲಭ್ಯ ಸಿಗ್ತೈತಿ. ಅಮೆಜಾನು, ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಸಿಗ್ತೈತಿ, ತಗೋಬೋದು. ಲ್ಯಾಮಿನೇಷನ್ ಮಷೀನ್ ಬಳಸೋದ್ರಿಂದ ನಮಗೆ ಬರ್ತಕ್ಕಂಥ ಲಾಭ ಎಷ್ಟು ಬನ್ನಿ ನೋಡೋಣ. ಫ್ರೆಂಡ್ಸ್, ಲ್ಯಾಮಿನೇಷನ್ ಸೀಟ್ಸ್ ಅಂದರೆ ಹಾಳೆಗಳು ಇರ್ತಾವಲ್ಲ, ಅವು 100 ಪೇಜ್ಗಳು ಒಂದು ಕಟ್ ಸಿಗ್ತೈತಿ. ಅವು 100 ಪೇಜ್ಗಳು ಒಂದು ಕಟ್ಟು, ಒಂದು ಬಂಡಲ್ 300 ರೂಪಾಯಿಗಳು ಇರ್ತವೆ. ಆನ್ಲೈನಲ್ಲಿ ಜಾಸ್ತಿ ರೇಟು ಇರ್ತವೆ. ಆಫ್ಲೈನ್ ಅಂದರೆ ಒಂದು ಜೆರಾಕ್ಸ್ ಪೇಪರ್ಗಳು ಇರ್ತಕ್ಕಂಥ ಒಂದು ಕೊಡ್ತಕ್ಕಂಥ ಅಂಗಡಿಗಳಲ್ಲಿ ಆಫ್ಲೈನಲ್ಲಿ ಸಿಗ್ತವೆ. ಕೇಳಿ ನೋಡಿ, ಮಾರ್ಕೆಟಲ್ಲಿ ಸಿಗ್ತವೆ. ಸೊ ಇದು ಲ್ಯಾಮಿನೇಷನ್ ಸೀಟ್ಸ್ 100 ಪೇಜಿಗೆ 300 ರೂಪಾಯಿಗಳಾಗ್ತವೆ. 100 ಪೇಜ್ಗಳು ಇರ್ತವೆ. ಆಧಾರ್ ಕಾರ್ಡ್ ಲ್ಯಾಮಿನೇಷನ್ ಸೀಟ್ಸ್ ಅಂದರೆ ಆಧಾರ್ ಕಾರ್ಡ್ ಲ್ಯಾಮಿನೇಷನ್ ಮಾಡ್ತಕ್ಕಂಥ ಒಂದು ಸೀಟ್ಸ್ಗಳು ಅಂದರೆ ಹಾಳೆಗಳು ಇರ್ತಾವಲ್ಲ, ಅವು 100 ಪೇಜ್ಗಳು ಬರ್ತವೆ. ಅವು ಒಂದು ಕಟ್ಟಿಗೆ 250 ರೂಪಾಯಿಗಳು ಚಾರ್ಜಸ್ ಮಾಡ್ತಾರೆ. ಆಮೇಲೆ ಕರೆಂಟ್ ಬಿಲ್ ಅಂದರೆ ನಾವು ಮಾಡ್ತಕ್ಕಂಥ ಕರೆಂಟ್ ಬಿಲ್ಲು ಅಂದರೆ ಲ್ಯಾಮಿನೇಷನ್ ಮಾಡ್ತಕ್ಕಂಥ ಕರೆಂಟ್ ಬಿಲ್ಲಿಗೆ 500 ರೂಪಾಯಿ ಚಾರ್ಜ್ ಇಟ್ಕೊಂಡಿದ್ದೀನಿ ಅಂದಾಜು. ಸೊ ಇಲ್ಲಿ ನೋಡ್ತಿರ್ಬೋದು 100 × 20 ಅಂತಂದರೆ 20 ರೂಪಾಯಿ ಚಾರ್ಜ್, ನಾವು ಮಾಡ್ತಕ್ಕಂಥ ಚಾರ್ಜ್ ಕಸ್ಟಮರ್ಸಿಗೆ 100 ಪೇಜ್ಗಳಿಗೆ ಅಂದರೆ 100 ಹಾಳೆಗಳಿಗೆ 20 ರೂಪಾಯಿ ತನಕ ಚಾರ್ಜ್ ಮಾಡಿದರೆ RS 2,000 ರೂಪಾಯಿ ಆಗ್ತೈತಿ. ಅಂದರೆ A4 ಸೈಜ್ ಇದು ಆಧಾರ್ ಕಾರ್ಡ್ ಸೈಜ್. ಆಧಾರ್ ಕಾರ್ಡ್ ಸೈಜನ್ನು ಸಮೇತ 20 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ. 100 ಪೇಜಿಗೆ 20 ರೂಪಾಯಿ ತನಕ ಲೆಕ್ಕ ಮಾಡಿದರೆ RS 2,000 ರೂಪಾಯಿ ಆಗ್ತೈತಿ. ಸೊ ಟೋಟಲ್ ಅಮೌಂಟು 4,000 ರೂಪಾಯಿ ಆಗ್ತೈತಿ. ಟೋಟಲ್ ಅಮೌಂಟ್ 4,000 ರೂಪಾಯಿ ಆದರೆ 4,000 ರೂಪಾಯಿ ಆದರೆ 550 ರೂಪಾಯಿ ಮೈನಸ್ 500 ರೂಪಾಯಿ500 ರೂಪಾಯಿ ಮೈನಸ್ ಯಾವುದಂತಂದರೆ ಕರೆಂಟ್ ಬಿಲ್ 500 ರೂಪಾಯಿ. 550 ರೂಪಾಯಿ ಯಾವುದಂತಂತಂದರೆ ಇಲ್ಲಿ ನೋಡ್ತಿದ್ರೆ 250 ರೂಪಾಯಿ ಪ್ಲಸ್ಸು ಆಮೇಲೆ 300 ರೂಪಾಯಿ ಲ್ಯಾಮಿನೇಷನ್ ಸೀಟ್ಗಳು, ಅವು 550 ರೂಪಾಯಿ ಆಗ್ತೈತಿ. ಸೊ 4,000 ರೂಪಾಯಿದಾಗ 550 ರೂಪಾಯಿ ಪ್ಲಸ್ ಮೈನಸ್ 500 ರೂಪಾಯಿ ಕಳೆದ್ರೆ ಒಟ್ಟಾರೆ ಬರ್ತಕ್ಕಂಥ ಮೊತ್ತ ಟೋಟಲ್ ಮೊತ್ತ 2,950 ರೂಪಾಯಿ ಆಗ್ತೈತಿ. ಸೊ ಈ ಒಂದು ಮಷೀನಿಂದ ಒಂದು ಬಂಡಲ್ ಲ್ಯಾಮಿನೇಷನ್ ಮಾಡೋದರಿಂದ ನಮಗೆ ಸಿಗ್ತಕ್ಕಂಥ ಲಾಭ 2,950 ರೂಪಾಯಿ ಆಗ್ತೈತಿ. ಇದು 1 ತಿಂಗಳು ಆಗ್ಬೋದು, ಅಥವಾ 2 ತಿಂಗಳು ಆಗ್ಬೋದು, ಅಥವಾ 3 ದಿನಕ್ಕೆ ಆಗ್ಬೋದು, 4 ದಿನಕ್ಕೆ ಆಗ್ಬೋದು. ಈ ರೀತಿ ನಿಮ್ಮ ಕೆಲಸಗಳು ಹೇಗೆ
ಕೆಲಸಗಳು ಹೇಗೆ ಪ್ರಾರಂಭ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.